ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ, ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪಾರ್ಟ್ 1 ವಿಡಿಯೋ ನೀವು ಎಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪಾರ್ಟ್ 1 ವಿಡಿಯೋದಲ್ಲಿ ದೇವರ ಪಲ್ಲಕ್ಕಿ ಊರಿನ ಕೋಳೂರು ಲಿಂಗೇಶ್ವರ ದೇವಸ್ಥಾನದಿಂದ ಗಂಗಾ ಸ್ನಾನಕ್ಕೆ ಹೋಗೋದು, ಮತ್ತು ಗಂಗಾ ಸ್ನಾನದಿಂದ ನೆಕ್ಸ್ಟ್ ಮತ್ತೆ ಬೀರಪ್ಪನ ಗುಡಿಗೆ ಹೋಗೋದು ನಿಮಗೆ ತೋರಿಸಿದ್ದೆ. ಇಲ್ಲಿ ನೆಕ್ಸ್ಟ್ ಅಂದರೆ ಅಮಾವಾಸ್ಯೆ ಆದ ನೆಕ್ಸ್ಟ್ ಡೇ ನಮ್ಮೂರಲ್ಲಿ ಜಾತ್ರೆ ಇರ್ತದೆ. ಅವತ್ತಿನ ದಿವಸ ಏನಪ್ಪ ಅಂತಂದರೆ ಸರಪಳಿ ಪವಾಡ ಇರ್ತದೆ. ಸೊ ಅಲ್ಲಿಗೆ ಅಂದರೆ ಈಗ ಬೀರಪ್ಪನ ಗುಡಿಯಿಂದ ಆ ದೇವರ ಪಲ್ಲಕ್ಕಿ ಸಮೇತ ಡೊಳ್ಳು ಕುಣಿತ ಸಮೇತ ಆ ದೇವರು ಮತ್ತು ಊರೊಳಗಡೆ ಎಂಟ್ರಿ ಆಗ್ತಾನೆ. ಇಲ್ಲಿ ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ ದೇವರು ಮರಗಮ್ಮ ಈ ಗುಡಿ ಹತ್ರ ಬಂದಿದ್ದ. ಅಲ್ಲಿಂದ ನಾವು ನೆಕ್ಸ್ಟ್ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿದ್ವಿ. ಇವರೇ ನಮ್ಮೂರಿನ ಸರಪಳಿ ಪವಾಡ ಮಾಡೋದು, ಅಂದರೆ ಸರಪಳಿ ಹರಿಯೋದು ಬಾಲಪ್ಪ ಪೂಜಾರಿ ಅಂತೇಳಿ. ಸುಮಾರು 70-80 ವಯಸ್ಸಿನ ಒಬ್ಬ ವೃದ್ಧ ಸ್ವಾಮಿಗಳು. ಇಲ್ಲಿಂದ ಡೊಳ್ಳು ಹೊಡ್ಕೊಂತ ದೇವ್ರಿಗೆ ನಮಸ್ಕಾರ ಮಾಡಿ ಹಂಗೆ ಮುಂದಕ್ಕೆ ಹೋಗ್ತಾರೆ. ಆ ಪಲ್ಲಕ್ಕಿನ ತಗೊಂಡು ಆ ಪಲ್ಲಕ್ಕಿ ಜೊತೆ ನಮ್ಮ ಮಾಳಪ್ಪ ಪೂಜಾರಿ ಅವರು ಇದ್ದಾರೆ. ಸರಪಳಿ ಹರಿಯೋ ಜಾಗಕ್ಕೆ ನಾವು ಬಂದ್ವಿ. ತುಂಬ ಜನ ರಶ್ ಇತ್ತು. ಹಂಗೆ ಹಿಂಗೆ ಮಾಡಿ ಸ್ವಲ್ಪ ವೀಡಿಯೋ ಮಾಡ್ಕೋಬೇಕು ಅಂತೇಳಿ ನಾವು ಸ್ವಲ್ಪ ಜಾಗ ಮಾಡ್ಕೊಂಡು ನಿಂತ್ಕೊಂಡ್ವಿ. ಇಲ್ಲಿ ಆ ಸರಪಳಿನ ತರ್ತಾಯಿದ್ರು, ನೋಡ್ಬೋದು. ಆ ಸರಪಳಿನ ತಂದು ಆ ಸರಪಳಿ ಕಟ್ಟೆ ಇರುತ್ತೆ, ಕಟ್ಟೆ ಮೇಲೆ ಒಂದು ಕಂಬ ಇರುತ್ತೆ ಚಿಕ್ಕದಾಗಿ, ಆ ಕಂಬಕ್ಕೆ ಹಾಕ್ತಾರೆ. ನೋಡ್ಬೋದು ಸರಪಳಿ ಯಾವ ಥರ ಇದೆ ಅಂತ. ಆ ಕಂಬನ ಸ್ವಲ್ಪ ನೀರಿಂದ ತೊಳಿತಾರೆ. ಫಸ್ಟು ತೊಳೆದು ನಮ್ಮ ಮಲ್ಲಯ್ಯ ಪೂಜಾರವರು ಸರಪಳಿ ಕಟ್ಟಿಗೆ ಪೂಜೆ ಮಾಡ್ತಾರೆ. ಆ ಬಂಡ್ರನ್ನ ಅವ್ರ ಚೀಲದಿಂದ ಬಂಡ್ರ ತೆಗೆದು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ನೆಕ್ಸ್ಟ್ ಸರಪಳಿನ ಆ ಕಲ್ಲಿಗೆ ಕಟ್ತಾರೆ. ಸೈಡಲ್ಲಿ ನಮ್ಮ ಕಾಕೋರು ಬಂದಿದ್ದರು, ಅವ್ರು ಸ್ವಲ್ಪ ಹಂಗೆ ಕ್ಲಿಕ್ ಮಾಡಿಕೊಂಡೆ. ಆ ಸರಪಳಿ ಕಂಬಕ್ಕೆ ಹಾಕಿ ಅದನ್ನು ಲಾಕ್ ಮಾಡ್ತಾರೆ ರೀ. ಆ ಲಾಕ್ ಮಾಡಿ ಅದನ್ನು ಒಬ್ಬರು ಮುತ್ತಿಯವರು ತಮ್ಮ ಕೈಯಲ್ಲಿ ಹಿಡ್ಕೊತಾರ. ನೀವು ನೋಡ್ಬೋದು ಅಲ್ಲಿ ಈಗ ಒಬ್ಬರು ಮುತ್ತಿಯವರು ಅದನ್ನ ಹಿಡ್ಕೊಂಡಾರ. ಇಲ್ಲಿ ಆ ಡೋಳು ಕುಣಿತ ಜೋರಾದಂಗೆ ಮುತ್ತಿಯವರು ಅಲ್ಲಿ ದೇವ್ರ ಪಲ್ಲಕ್ಕಿ ಹತ್ರ ಇರ್ತಾರೆ ರೀ ಬಾಲಪ್ಪ ಮುತ್ತಿಯವರು. ಅಲ್ಲಿಂದ ಏನದ ಇಲ್ಲಿ ಬರ್ತಾರೆ ರೀ, ಸರಪಳಿ ಕಟ್ಟಿಗೆ ಬರ್ತಾರೆ. ಬಂದು ಅವ್ರ ಮುತ್ತಿಯವ್ರ ಕೈಯಿಂದ ಸರಪಳಿನ ತಮ್ಮ ಕೈಯಲ್ಲಿ ತಗೊಂಡು ನೋಡ್ಬೋದು ಸರಪಳಿ ಸ್ಪರ್ಶ ಮಾಡ್ತಾರೆ. ಅಂದರೆ ಇದೊಂದು ಪವಾಡ, ಆ ಸರಪಳಿ ಪವಾಡ. ಆ ಸರಪಳಿ ಹರಿದ ತಕ್ಷಣ ಭಂಡಾರ ಅಂತ ಚೆಲ್ತಾರೆ ರೀ. ಅಲ್ಲಿ ಆ ಮುತ್ತಿಯವ್ರನ್ನ ಆ ಕಡೆ ಸೈಡಿಗೆ ಕರ್ಕೊಂಡು ಹೋಗ್ತಾರೆ. ಆ ಸರಪಳಿ ಆಗೋದೇ ಕಾಯ್ತಿರ್ತಾರೆ ರೀ ಜನ. ಯಾಕಂತಂದರೆ ತಮ್ಮ ಮನೇಲಿ ಒಗ್ಗರನ್ನ ಉಣ್ಸಕ್ಕಂತೇಳಿ ಪೂಜಾರಿಗಳನ್ನ ಮತ್ತು ಡೊಳ್ಳು ಹೊಡಿಯೋರನ್ನ ಇಟ್ಕೊಂಡ್ಬಿಡ್ತಾರೆ. ಯಾಕಿಷ್ಟು ಗಲಿಬಿಲಿ ಮಾಡ್ತಾರೆ ಅಂತಂದ್ರೆ ಆ ಒಗ್ಗರು ಊಟ ಮಾಡಿದ್ಮೇಲೆ ಆ ಮನೇಲಿ ಎಲ್ಲರೂ ಕೂಡ ಊಟ ಮಾಡತ್ತಿರತ್ತೀರಿ. ಸೊ ಹಾಗಾಗಿ ಅವರವರ ಒಂದು ಅರ್ಜೆಂಟಿಗೆ ಜನ ಆ ಕಡೆ ಪೂರ ಗಲಿಬಿಲಿಯಾಗಿ ಆ ಒಗ್ಗರನ್ನ ಕೆಲವು ಜನ ಹಿಡ್ಕೊತಾರೆ, ಡೊಳ್ಳು ಹೊಡಿಯೋರನ್ನ ಕೆಲವು ಜನ ಹಿಡ್ಕೊಂಡು ತಮ್ಮ ಮನೆಗೆ ಫಸ್ಟೇ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವರು ಫಸ್ಟ್ ಊಟ ಮಾಡಿದ್ಮೇಲೆ, ಅವರು ಅನ್ನ ಮುಟ್ಟಿದ ಮೇಲೆ ಊಟ ಮಾಡಿ ಅವರು ಹೋದ್ಮೇಲೆ ನೆಕ್ಸ್ಟ್ ಮನೆಯವ್ರು ಊಟ ಮಾಡ್ತಾರೆ. ಇದು ಒಂದು ಸಂಪ್ರದಾಯ ಅನ್ನೋದಕ್ಕಿಂತ ಇದೊಂದು ಆಚರಣೆ ಅನ್ಬೋದು ರೀ. ಯಾಕಂತಂದರೆ ಪೂಜಾರಿಗಳು ಊಟ ಮಾಡಿದ್ಮೇಲೆ ಎಲ್ಲರೂ ಊಟ ಮಾಡಬೇಕು. ಇದು ನಮ್ಮ ಊರಲ್ಲಿ ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದದ್ರಿ. ನೆಕ್ಸ್ಟ್ ಇಲ್ಲಿ ನಮ್ಮ ಅಣ್ಣ ತಮ್ಮರ ಜೊತೆ ಒಂದು ವಿಡಿಯೋ ಮಾಡ್ಕೊಂಡಿವ್ರಿ. ಆ ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ಕೋಳೂರು ಲಿಂಗೇಶ್ವರ ಗುಡಿಗೆ ಹೊಂಟಿವಿ. ಯಾಕಂತಂದ್ರೆ ನಮ್ಮ ಊರಲ್ಲಿ ಪ್ರತಿ ವರ್ಷವೂ ಕೂಡ ಕೈ ಕುಸ್ತಿ ಮತ್ತು ಗುಂಡು ಎತ್ತೋ ಕಾರ್ಯಕ್ರಮ ಇರ್ತದೆ ರೀ. ಅವರಿಗೆ ಬಹುಮಾನ ಕೊಡೋಕ್ಕಂತೇಳಿ ಬೆಳ್ಳಿ ಉಂಗುರ, ಖಡ್ಗ ಮತ್ತು ಬಂಗಾರದ್ದು ಉಂಗುರ ಇರ್ದವ್ರಿ. ಅದನ್ನೆಲ್ಲ ಜೋಡಿಸ್ಕೊಂಡು ಆ ದೇವ್ರ ಮುಂದೆ ಇಟ್ಟು ಅದನ್ನು ಪೂಜೆ ಮಾಡಿ ಮೆರವಣಿಗೆ ಮುಖಾಂತರ ಅದನ್ನು ತೊಗೊಂಬರ್ತೀವಿ ರೀ. ಇಲ್ಲಿ ನಮ್ಮ ಅಣ್ಣವರೆಲ್ಲರೂ ಸೇರಿ ಅದನ್ನು ಎಲ್ಲ ಜೋಡಿಸಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಸಿದ್ರು ನೋಡ್ರಿ. ಪೂಜೆ ಮಾಡ್ತಾಯಿದ್ದಾರೆ ಪೂಜಾರಿ. ಪೂಜೆ ಮಾಡಿಸ್ಕೊಂಡು ಅದನ್ನು ಒಂದು ಬಂಚ್ ಮಾಡ್ತೀವಿ ರೀ. ಬಂಚ್ ಮಾಡಿ ಅದನ್ನು ಒಂದು ಆ ಕಬ್ಬಿಗೆ ಕಟ್ತೀವಿ.
ಕಬ್ಬಿಗೆ ಕಟ್ಟಿ ನಮ್ಮ ಮಾದೇಪಣ್ಣವ್ರು ಕಟ್ಟಾಕೊಂತಾರ. ಕಬ್ಬಿಗೆ ಕಟ್ಟಿ ಮತ್ತು ಅದಕ್ಕೊಂದು ಹಾರನ ಹಾಕಿ ಇಲ್ಲಿ ನೋಡ್ರಿ ಬಂಗಾರದು ಕೂಡ ಕಟ್ತಾ ಇದ್ದಾರೆ ನೋಡ್ರಿ. 300 ಗ್ರಾಮ್ ಬಂಗಾರ ಅವ ಆ ಬಹುಮಾನ ಕಟ್ಟಿ ಅಲ್ಲಿಂದ ನೆಕ್ಸ್ಟು ಅದೊಂದು ಟೀಮ್ ಅದ ಹೋಲ್ ಅಂದರೆ ಆ ಕೈ ಕುಸ್ತಿ ಆಡಿಸೋದು ಮತ್ತು ಗುಂಡು ಎತ್ಸೋದು ಒಂದು ಟೀಮ್, ಓಲ್ಡ್ ಟೀಮ್. ಅವ್ರ ಟೀಮ್ ಜೊತೆ ಒಂದು ಏನಾದ್ರು ವಿಡಿಯೋ ಮಾಡಿಕೊಂಡು ನೆಕ್ಸ್ಟು ನಾವು ಮೆರವಣಿಗೆ ಮುಖಾಂತರ ಊರೊಳಗೆ ಮತ್ತೆ ಅಂದರೆ ಆ ಕೌಲೂರಲಿಂಗೇಶ್ವರ ಗುಡಿ ಏನಾದಲ್ರಿ ಅಲ್ಲಿಂದ ಮತ್ತೆ ಆ ಜಾತ್ರೆ ಒಳಗೆ ಎಂಟ್ರ್ ಆಗ್ತೀವಿ. ಆ ಜಾತ್ರೆ ಮೇಲೆ ಅಲ್ಲಿ ಕಣ ಮಾಡಿರ್ತದೆ ರೀ. ಕೈ ಕುಸ್ತಿ ಆಡೋರಿಗೆ ಮತ್ತು ಗುಂಡು ಎತ್ತೋರಿಗೆ ಮತ್ತು ಉಸಿಗಿನ ಚೀಲ ಎತ್ತೋರಿಗೆ ಏನಾದ್ರು ಕಣ ಮಾಡಿರ್ತದೆ. ಅಲ್ಲಿ ಹೋಗಿ ಅಲ್ಲಿ ಮತ್ತೆಲ್ಲ ಗುಂಡುಗಳಿಗೆಲ್ಲ ಪೂಜೆ ಮಾಡಬೇಕು. ಇಲ್ಲಿ ನೋಡ್ರಿ ಈಗ ಆಲ್ರೆಡಿ ಇಲ್ಲಿ ಬಂದೀವಿ. ಕಣ ಆಲ್ರೆಡಿ ರೆಡಿ ಆಗ್ಯದ ನೋಡ್ರಿ. ಆ ಕೈ ಕುಸ್ತಿ ಆಡೋರಿಗೆ ಮತ್ತು ಗುಂಡೆತ್ತವ್ರಿಗೆ ನೀವು ನೋಡ್ಬೋದು. ಇನ್ನೇನಿಲ್ಲ, ನೆಕ್ಸ್ಟು ನಾವು ಗುಂಡುಗಳಿಗೆ ಮತ್ತು ಕಣಕ್ಕೆ ಪೂಜೆ ಮಾಡಿ ಚಾಲು ಮಾಡ್ಬೇಕ್ರಿ. ಇಲ್ಲಿಗೆ ಮುತ್ತಿಯವ್ರನ್ನ ಕರೆಸಿ ಎಲ್ಲ ಕಲ್ಲುಗಳಿಗೆ ಪೂಜೆ ಮಾಡೋಕೊಂತಾರ್ರಿ. ಪೂಜೆ ಎಲ್ಲ ಮುಗಿದ ಮೇಲೆ ಕೈ ಕುಸ್ತಿ ಆಡೋರಿಗೆ ಒಂದು ಸೈಡ್ ಕೈ ಕುಸ್ತಿ ಆಡಿಸ್ತಾರ್ರಿ, ಮತ್ತು ಒಂದು ಸೈಡ್ ಗುಂಡೆ ಎತ್ತಾರ, ಮತ್ತು ಉಸಿನ ಚೀಲ ಎತ್ತವ್ರಿಗೆ ಉಸಿನ ಚೀಲ ಎತ್ತಾರ. ಅಂದರೆ ಅದಕ್ಕೆ ಆದಂಥ ಕೆಲವು ಕಂಡೀಷನ್ಗಳು ಇರ್ತಾವೆ. ಆ ಕಂಡೀಷನ್ನ ಮೀರಿ ಯಾರು ಗೆಲ್ತಾರೋ ಆ ತಕ್ಕ ಬಹುಮಾನ ಅವರಿಗೆ ಉಂಗುರ ಆಗಿರ್ಬೋದು ಇಲ್ಲ ಖಡ್ಗ ಆಗಿರ್ಬೋದು ಅದನ್ನು ಹಾಕಿ ಆ ಗೌರವದಿಂದ ನಮ್ಮೂರು ಆ ಜಾತ್ರೆಯಿಂದ ಅವ್ರನ್ನ ಕಳಿಸ್ಕೊಡ್ತಾರೆ ಬೇರೆಯವ್ರವ್ರಿಗೆ. ಇದೆಲ್ಲ ಮುಗಿಸ್ಕೊಂಡು ನಾವೇನು ಮಾಡಿದ್ವಿ, ಆ ಜಾತ್ರೆ ಕಡೆ ಹೋದ್ವಿ. ಆ ಡೇ ಎಲ್ಲ ಜಾತ್ರೆಗೆ ತಿರುಗಾಡಿ ನೆಕ್ಸ್ಟ್ ನಾವು ಸಾಯಂಕಾಲ ಆಯ್ತು ನೋಡ್ರಿ. ಸಾಯಂಕಾಲ 6:30-7ಕ್ಕೆ ಇಲ್ಲಿ ಮತ್ತೆ ಕೌಲೂರಲಿಂಗೇಶ್ವರ ಗುಡಿ ಹತ್ರ ಏಳಿಕೆ ಆಗ್ತದ್ರಿ. ಅಲ್ಲಿ ಬರೋಷ್ಟರಲ್ಲಿ ಮಾಳಾ ಪೂಜಾರಿ ಅವರು ಮನೆಯಿಂದ ಬಂದುಬಿಟ್ಟಿದ್ರಿ. ನಾವು ಬರೋಷ್ಟರಲ್ಲಿ ನಾವು ಸ್ವಲ್ಪ ಲೇಟ್ ಮಾಡಿದ್ದೀವಿ. ಜಾತ್ರೆಗೆ ತಿರುಗಾಡಿ ಬರೋದು ಸ್ವಲ್ಪ ಲೇಟ್ ಆಯಿತು. ಅಂದ್ರೂ ಬಂದು ಅರ್ಜೆಂಟ್ನಾಗ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡೋಣ ಅಂತ ಹೇಳಿ ಪ್ರಯತ್ನ ಪಟ್ಟು ಮಾಡೀನಿ ಇದನ್ನು. ಈಗ ಮಾಳಾ ಪೂಜಾರಿಯವರು ಸೀದಾ ಏನು ಮಾಡ್ತಾರ್ರಿ, ಮನೆಯಿಂದ ಗುಡಿ ಒಳಗೆ ಹೋಗಿ ನಮಸ್ಕಾರ ಮಾಡಿ ಆ ಹೇಳಿಕೆ ಕೇಳಕ್ಕಂತೇಳಿ ಪಲ್ಲಕ್ಕಿ ಹತ್ರ ಹೋಗ್ತಾರ್ರಿ. ಆ ಹೇಳಿಕೆ ಯಾರಿಗೂ ಕೂಡ ಕೇಳಿಸಲ್ಲ. ಅಂದರೆ ಕೇಳಿಸಲ್ಲ ಅಂತಂದರೆ ಅಲ್ಲಿರೋರೇ ಕೇಳಿಸತ್ರಿ, ಅಲ್ಲಿರೋರೇ ಕೇಳಿಸ್ಕೊಂಡು ಮತ್ತು ಎಲ್ಲರಿಗೂ ಹೇಳಬೇಕು. ಆದರೂ ಪ್ರಯತ್ನಪಟ್ಟು ಫೋನ್ನ ತಗೊಂಡು ಹೋದೆ. ಆ ಸೌಂಡಿಗೆ ನಮಗೇನು ಕೇಳಿಸ್ಲಿಲ್ಲ. ಸೊ ಅಲ್ಲಿ ಗೌಡ್ರು ಕೇಳಿರ್ತಾರೆ ರೀ. ಅವ್ರು ಗೌಡ್ರನ್ನ ಕೇಳಿದ್ವಿ. ಆ ಗೌಡ್ರೆ ಏನಾಯ್ತು ರೀ ಹೇಳಿಕೆ ಅಂತ ಅವ್ರು ಹೇಳಿದರು. ಸೊ ನೆಕ್ಸ್ಟು ಹಂಗೆ ಮಾಳಾ ಪೂಜಾರಿಯವರು ಆ ಹೇಳಿಕೆ ಹೇಳಿದ ಮೇಲೆ ಎಲ್ಲ ಭಕ್ತರು ಅವ್ರಿಗೆ ಏನಾದ್ರು ನಮಸ್ಕಾರ ಮಾಡ್ತಾರೆ ರೀ. ನಮ್ಮೂರು ಜಾತ್ರೆಯಲ್ಲಿ ಆ ಸರಪಳಿ ಪವಾಡ ಎಷ್ಟು ಮುಖ್ಯನೋ ಆ ಹೇಳಿಕೆ ಹೇಳೋದು ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ ರೀ. ನೆಕ್ಸ್ಟ್ ಈಗ ದೇವ್ರನ್ನ ಆ ಜಾಗಕ್ಕೆ ಕೂಡಿಸೋ ಟೈಮ್ ಬಂತು ರೀ. ಹಾಗಾಗಿ ಆ ದೇವರು ಆ ಡೇ ಎಲ್ಲ ಊರೆಲ್ಲ ಹೋಗಿ ಬಂದಿರ್ತದಲ್ರಿ. ಸೊ ಹಂಗಾಗಿ ಯಾವುದೇ ಕೆಟ್ಟ ದೃಷ್ಟಿ ಆ ದೇವ್ರ ಮೇಲೆ ಆಗಿರ್ಬೋದು ಇಲ್ಲ ಪೂಜಾರಿಗಳ ಮೇಲೆ ಆಗಿರ್ಬೋದು ಬೀಳಬಾರ್ದು ಅಂತೇಳಿ ಆ ನದರು ತೆಗಿತಾರೆ. ಅಂದರೆ ಆ ದೃಷ್ಟಿ ತೆಗಿತಾರೆ. ಇಲ್ಲಿ ಅಮ್ಮೂರೊಬ್ಬರು ಆ ದೃಷ್ಟಿ ತೆಗಿತಾ ಇದ್ದಾರೆ ನೋಡ್ರಿ. ಆ ದೃಷ್ಟಿ ತೆಗೆದು ಅವರು ಏನಾದ ಕಾಲಿಗೆ ನೀರು ಹಾಕಿ ಆ ದೃಷ್ಟಿ ತೆಗೆದು ಆ ದೇವ್ರನ್ನ ಏನಾದ್ರು ಜಾಗಕ್ಕೆ ಕೂಡಿಸ್ತಾರೆ ರೀ. ಆ ದೃಷ್ಟಿ ತೆಗೆದ್ಮೇಲೆ ದೇವರಿಗೆ ಏನಾದ್ರು ಆರತಿ ಮಾಡ್ತಾರೆ ರೀ. ಇಲ್ಲಿ ನಮ್ಮ ಬೀರ ಪೂಜಾರಿ ಅವರು ಆರತಿ ಮಾಡೋಕ್ಕಂತಾರೆ ನೋಡ್ರಿ. ಆ ಆರತಿ ಮಾಡಿ ಮತ್ತೆ ಒಂದು ಸಲ ಎಲ್ಲರೂ ಏನಾದ್ರು ನಮಸ್ಕಾರ ಮಾಡ್ತಾರೆ ರೀ. ಆ ನಮಸ್ಕಾರ ಮಾಡಿ ಮತ್ತೆ ಒಬ್ರಿಗೊಬ್ರು ಹಗ್ ಮಾಡ್ಕೊತಾರೆ ರೀ. ಅಂದರೆ ತಪ್ಕೊತಾರೆ ರೀ. ತಪ್ಕೊಂಡು ಆ ದೇವ್ರಿಗೆ ನಮಸ್ಕಾರ ಮಾಡಿ ಮತ್ತೆ ವಾಪಸ್ ಏನಾದ ಪಲ್ಲಕ್ಕಿನ ವಾಪಸ್ ಮತ್ತೆ ಗುಡಿ ಒಳಗೆ ತೊಗೊಂಬರ್ತಾರೆ ರೀ. ದೇವರು ಜಾಗ ಬಿಡಬೇಕಾದ್ರೆ ಎಲ್ಲಿಂದ ಪಲ್ಲಕ್ಕಿನ ತೊಗೊಂಡೋಗಿರ್ತಾರಲ್ರಿ ಅಲ್ಲಿ ಮತ್ತೆ ತಂದು ಸೇಫಾಗಿ ಪಲ್ಲಕ್ಕಿನ ಇಡ್ತಾರೆ. ಆ ದೇವ್ರೂ ಕೂಡ ಮತ್ತೆ ಅದೇ ಜಾಗದಲ್ಲಿ ಇಡ್ತಾರೆ. ಅಂದರೆ ದೇವರು ವಾಪಸ್ ಮತ್ತೆ ಜಾಗಕ್ಕೆ ಬಂದ ಅಂತ ಅರ್ಥ. ಯಾವುದೇ ಜಾತ್ರೆ ಆಗಿರಲಿ ಇಲ್ಲ ಯಾವುದೇ ಊರಾಗಿರಲಿ ಅವ್ರದ್ದೇ ಆದಂಥ ಒಂದು ನಿಯಮ ಇರ್ತದೆ ರೀ. ಆ ನಿಯಮದ ಪ್ರಕಾರ ನಮ್ಮೂರ ಜಾತ್ರೆ ಚೆನ್ನಾಗಾಯಿತು ಈ ವರ್ಷ. ಅಂದರೆ ಯಾವುದೇ ಒಂದು ತಕರಾರು ಇಲ್ಲದೇ ಒಂದು ಒಳ್ಳೆ ರೀತಿಯಲ್ಲಿ ಜಾತ್ರೆನ ಎಲ್ಲ ಊರ ಜನ ಸೇರಿ ಮುಗಿಸಿ ಆ ದೇವ್ರನ್ನ ಮತ್ತೆ ಜಾಗಕ್ಕೆ ಕೂರಿಸಿದ್ವಿ. ಇವರೇ ನೋಡ್ರಿ ಮಾಳಾ ಪೂಜಾರಿ ಅವರು ಹೇಳಿಕೆ ಏನು ಹೇಳ್ತಾರಲ್ರಿ ಅದು ಇವರೇ ಮಾಳಾ ಪೂಜಾರಿ ಅಂತೇಳಿ. ನಾವಂತೂ ನಿಜವಾದ ದೇವ್ರನ್ನ ನೋಡಿಲ್ರಿ. ದೇವ್ರನ್ನ ಈ ರೂಪದಲ್ಲಿ ನೋಡ್ತೀವಿ. ಯಾಕಂತಂದ್ರೆ ಯಾರು ದೇವ್ರ ಸೇವೆ ಮಾಡ್ತಾರೋ ಅವರೇ ನಮ್ಮ ಪಾಲಿಗೆ ದೇವರಾಗಿರ್ತಾರೆ. ಸೊ ಹಾಗಾಗಿ ಆ ಮಾಳಾ ಪೂಜಾರಿ ಅವರು ಮನೆಯಿಂದ ಗುಡಿ ಹತ್ರ ಏನು ಬರ್ತಾರಲ್ರಿ ಹೇಳಿಕೆ ಹೇಳಕ್ಕಂತೇಳಿ ಅವರು ಕಾವಲಿಗೋಸ್ಕರ ನಮ್ಮ ಆ ದೊಡ್ಡಪ್ಪರು ಬರ್ತಾರೆ ರೀ. ಆ ಶರಣಪ್ಪ ಡೊಂಗೇರ್ ಅಂತೇಳಿ ಆ ಕಾವಲಿಗೆ ಅಂತಂತಂದರೆ ಜನ ನೂಕು ನುಗ್ಲು ಆಗಬಾರ್ದು. ಮುತ್ತವ್ರಿಗೆ
ಮತ್ತು ಯಾರು ಕೂಡ ಅಡ್ಡ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವರು ಕೈಯಲ್ಲಿ ಒಂದು ಬೆತ್ತನ ಹಿಡ್ಕೊಂಡು ಅವರು ಕಾವಲಿಗೋಸ್ಕರ ಅವರು ಇರ್ತಾರೆ. ಅಂದರೆ ಅವರು ಮುತ್ತಿಯವರು ಮನೆಯಿಂದ ಗುಡಿಗೆ ಬರೋವರೆಗೂ ಅವ್ರ ಜೊತೆನೇ ಇರ್ತಾರೆ. ಮತ್ತು ಎಲ್ಲ ಹೇಳಿಕೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮತ್ತೆ ಆ ಮನೆಗೆ ಹೋಗೋವರೆಗೂ ಅವ್ರ ಜೊತೆನೇ ಇದ್ದು ಅವ್ರನ್ನೇನಾದ ಮನೆಗೆ ಮುಗಿಸಿ ನಮ್ಮ ಬುಡಪ್ಪರು ಬರ್ತಾರೆ ರೀ. ನಾನು ಕೂಡ ಮಾಳ ಪೂಜೆ ಅವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡಿರಿ. ನೆಕ್ಸ್ಟು ನಮ್ಮಮ್ಮ ಫೋನ್ ಮಾಡಿದ್ದಾರೆ ರೀ, ದೇವ್ರ ಜಾಗ ಕುಂತದಪ್ಪ, ಹೋಗಿ ಕಾವು ಹೊಡ್ಕೊಂಬರ್ರಿ ಅಂತೇಳಿ. ನಾನು ಮತ್ತೆ ಸೀದಾ ಮನೆಗೆ ಹೋಗಿ ನಮ್ಮ ತಂಗಿನ ಮತ್ತು ನನ್ನ ಹೆಂಡ್ತಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋದಾರಿ. ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಕಾಯಿ ಹೊಡೆದು ವಾಪಸ್ ಮತ್ತೆ ಮನೆಗೆ ಬಂದೀವಿ ರೀ. ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ನಮ್ಮ ನಿಗಪ್ಪಣ್ಣವ್ರು ಫೋನ್ ಮಾಡಿದ್ರು, ಹೆಂಗೂ ಇನ್ನು ಕೈ ಕುಸ್ತಿ ನಡೆದದ, ಬಾ ಕೈ ಕುಸ್ತಿ ನೋಡಮ್ಮ ಅಂತೇಳಿ. ನಮ್ಮ ನಿಂಗಪ್ಪಣ್ಣವರು, ಈಶಪ್ಪಣ್ಣವರು, ಅಲಿಮ್ಮಣ್ಣವರು ಎಲ್ಲ ಒಂದೆಲ್ಲ ಇದ್ರಂತ ಫೋನ್ ಮಾಡಿದರು, ಬಾ ನೋಡಮ್ಮ ಅಂತೇಳಿ. ವಾಪಸ್ ಮತ್ತೆ ಜಾತ್ರೆಗೆ ಬಂದೆ ರೀ ನಾನು. ಆ ಜಾತ್ರೆಗೆ ಬರೋಷ್ಟರಲ್ಲಿ ಇಲ್ಲಿ ನಮ್ಮ ರೆಡ್ಡಿ ಅಣ್ಣವರು ಮತ್ತು ನಮ್ಮ ಮಲ್ಲಣ್ಣಗೌಡರು ಕೈ ಕುಸ್ತಿ ನೋಡ್ಕೊಂಡು ನಿಂತಿದ್ದಾರೆ ರೀ. ಆ ಗೌಡ್ರನ್ನ ಮತ್ತು ನಮ್ಮ ಅಣ್ಣನ ಮಾತಾಡಿಸ್ಕೊಂಡು ಹಂಗೆ ನಾ ಕೈ ಕುಸ್ತಿ ನೋಡೋಕ್ಕಂತೇಳಿ ಹೋದರೆ ಇಲ್ಲಿ ನಮ್ಮ ನಾಗಪ್ಪಣ್ಣವರು ಏನಾದ ಕೈ ಕುಸ್ತಿ ಆಡ್ಸಕ್ಕೆ ಕುಂತಿದ್ರು. ಅವರೇ ಮ್ಯಾಚ್ ಅಂಪೈರ್ ಆಗಿದ್ರು ರೀ. ಸಿಕ್ಕರು ನೋಡ್ರೆ ನಮ್ಮ ನಿಂಗಪ್ಪಣ್ಣ, ಈಶಪ್ಪಣ್ಣ, ಅಲಿಮಣ್ಣ ನಮ್ಮದೊಂದು ವೀಡಿಯೋ ಮಾಡಪ್ಪ ಅಂತಂದ್ರೆ ಅವ್ರದ್ದು ಕೂಡ ವೀಡಿಯೋ ಮಾಡಿದ್ವಿ. ನಮ್ಮ ಈಶಪ್ಪಣ್ಣವ್ರು ಏನೋ ಹಿಂಗೆ ತೋರ್ಸಕ್ಕೆ ಕುಂತಾರ್ರಿ, ಅದೇನು ಅರ್ಥನೇ ಆಗ್ವಲ್ಲ ನಮ್ಗೆ. ಇವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ದೀವಿ ರೀ. ಟೈಮ್ ಪಾಸ್ ಮಾಡಿದ ಮೇಲೆ ಟೈಮು 8:09 ಆಗಿತ್ತು ರೀ. ಇನ್ನೂ ಟೈಮ್ ಜಾಸ್ತಿ ಆಗಿಲ್ಲ ಅಂತಂದು ನಮ್ಮ ಅಲಿಮಣ್ಣರು, ಬರ್ರಿ ನಾವು 1 kg ಜಿಲಾಬಿ 1 kg ಬಜ್ಜಿ ತಗೋತೀನಿ, ಇಲ್ಲೇನೋ ಹೋಗಿ ಕುತ್ಕೊಂಡು ತಿನ್ನೋ ಬರ್ರಿ ಅಂತಂದ್ರೆ ಹಂಗಾಗಿ ಏನದ ನಾವು ತೊಗೊಂಡು ಹೋದೆವು ರೀ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿನಿ. ನಮ್ಮೂರ ಜಾತ್ರೆನ ನನ್ನ ಒಂದು ದೃಷ್ಟಿಯಲ್ಲಿ ಅಂದರೆ ನನ್ನ ಕೈಲಾದಷ್ಟು ನಾನು ತೋರಿಸೋ ಪ್ರಯತ್ನ ಮಾಡೀನಿ ರೀ. ಈ ವಿಡಿಯೋದಾಗ ಏನಾದರೂ ತಪ್ಪಿತ್ತು ಅಂತಂದರೆ ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಡಿಯೋನ ತೊಗೊಂಬರ್ತೀನಿ ರೀ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ. ಶಿವ 7 ಕೋಟಿಗಳು ಕೋಟಿಗೆ.